ಓಯ್ ಬ್ರೋ, ಏನ್ ಬ್ರೋ ನೀನು ಅತ್ತಿಗೆಮ್ಮ ಏನೋ ಇದಕ್ಕೆ ಟ್ರಿಪ್ಪಿಗೆ ಹೋಗುದು ಬ್ಯಾಡಂದ ಅನ್ನಕತ್ತಿ, ಎಲ್ಲಿ ಕೇಳು ನೋಡು. ಹೌದು ಬೇಡಂದ. ನಾ ಯಾವಾಗ ಬೇಡ ಅಂದಿನಿ? ಅಂದ್ರ ನೀನು ಡೈರೆಕ್ಟಾಗಿ ಹೇಳಿಲ್ಲ, ಇಂಡೈರೆಕ್ಟಾಗಿ ಹೇಳಿಯ ಬ್ಯಾಡಂತ. ಏನ್ ಹೇಳಕತ್ತೀಯೋ ಅಣ್ಣ, ಇಂಡೈರೆಕ್ಟ್ ಆಗಿ ಹೆಂಗ್ ಹೇಳ್ತಾರ? ಹಾ ಆಗಿರುತ್ತೆ, ನೋ ಅನ್ನೋದಕ್ಕೆ ನೋ ಆಗಿರುತ್ತೆ. ಇಲ್ಲೋ ಯಪ್ಪ, ಅದು ನಿಮ್ಮ ಜೀವನದಾಗ ಅಷ್ಟ, ನಮ್ಮ ಜೀವನದಾಗ ಆಗಲ್ಲ. ನೀ ಸಿಂಗಲ್ ಅದಿ, ನಾ ಮ್ಯಾರಿಡ್ ಅದೀನಿ. ನಮ್ಮ ಜೀವನದಾಗ ಎಲ್ಲಾನು ಡೈರೆಕ್ಟ್ ಹೋಗಲ್ಲ, ಇಂಡೈರೆಕ್ಟ್ ಆಗಿ ಹೋಗಿರುತ್ತೆ. ಹಾ ಅಂದ್ರೆ ಹಾ ಆಗಿರಂಗಿಲ್ಲ, ನೋ ಅಂದ್ರೆ ನೋ ಆಗಿರಂಗಿಲ್ಲ. ಅದು ನಾವೇನು ಅನ್ಕೊಂತೀವಿ, ಹಾ ಅಂದ್ರೆ ಹಾ ಅನ್ಕೊಂತೀವಿ, ಅಲ್ಲ ಅದು. ನೋ ಅಂದ್ರೆ ನೋ ಅನ್ಕೊಂತೀವಿ, ಅದು ನೋ ಅಲ್ಲ. ನೋ ಅಂದಿದ್ದು ನೋ ಅಲ್ಲ ಅನ್ಕೊಂತೀವಿ ಒಮ್ಮೆ, ಅದು ನೋನ ಆಗಿರುತ್ತೆ. ಅಲ್ಲ ನೀ ಏನ್ ಹೇಳಕಂತ ಈಗ? ಹೋಗ್ಲಿ ನೀನೇ ಕೇಳ. ಅದ್ಕಮ್ಮ ಇವನು ನಮ್ಮ ಜೋಡಿ ಟ್ರಿಪ್ಪಿಗೆ ಬರ್ಬೋದಲ್ಲ? ಹಾ ಕರ್ಕೊಂಡೋಗು. ನಾನು ಯಾವಾಗ ಬೇಡ ಅಂದಿನಿ? ಈಗ ಹೇಳಿಲ್ಲಲ್ಲ, ನಾನು ಯಾವಾಗ ಬ್ಯಾಡ ಅಂದಿನಿ? ಅದ್ರ ಅರ್ಥ ಹೋಗ್ಬೇಡ ಅಂದಂಗ. ಅದ್ರ ಅರ್ಥ ನೀ ಏನಾದ್ರೂ ಹೋದೆ ಅಂದ್ರೆ ನೀನು ಕಾಲ ಕತ್ತರಿಸ್ತೀನಿ, ಊಟನ ಹಾಕಂಗಿಲ್ಲ, ಮನಿ ಬಿಟ್ಟು ಹೊರಗೆ ಹಾಕ್ತೀನಿ ಅಂದಂಗ. ಇಷ್ಟಕ್ಕಿಷ್ಟೆಲ್ಲ ಇರುತ್ತ ಅರ್ಥ? ನಾ ಅದಕ್ಕೆ ಹೇಳಾಕತ್ತೀನಿ, ಇದು ಮದ್ವೆ ಆಧಾರದ ಭಾಷೆ ಇದು. ನೀವು ಸಿಂಗಲ್ ಇರೋರಿಗೆಲ್ಲ ಇದು ಅರ್ಥ ಆಗಂಗಿಲ್ಲ. ಒಮ್ಮೆ ನಿಂಗೆ ಮದ್ವೆ ಆತಾರ ಗೊತ್ತಾಗತ್ತೆ ನಿನಗಾಗ. ಹೋಗು, ನಾ ಬರಂಗಿಲ್ಲ. ಬ್ರೋ ನಿಜವಾಗ್ಲೂ ಬರಲ್ಲ? ಹೋಗಪ್ಪ, ಬರಲ್ಲ. ಬಾಯ್, ಪಕ್ಕಾ ಬರಲ್ಲಲ್ಲ? ಬಾಯ್ ಬಾಯ್. ಇಲ್ಲೋ ಯಪ್ಪ, ಬರಲ್ಲ, ಹೋಗು.